ಡೈರೆಕ್ಟರ್ಗಳು ಅಧ್ಯಕ್ಷರುಗಳಾದಂಥವರು ಭಾಳ ಶ್ರಮವಹಿಸಿ ಆ ಹೆಸರನ್ನು ಉಳಿಸಿ ಇಲ್ಲಿ ತಲುಪುವ ಬೋರ್ಡು ನಮ್ಮ ವಶದಲ್ಲಿದೆ. ಈಗಲೂ ಸಹ 14 ಕ್ಷೇತ್ರಕ್ಕೆ ಚುನಾವಣೆ, ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, 2 ಮಹಿಳೆ, ಒಂದು ಜನರಲ್ಲು ಸಾಲ ತಗೊಂಡಿರುವಂಥದ್ದು 7 ಕ್ಷೇತ್ರಗಳು ಸಾಲ ಪಡೆದಿರುವಂಥವು. ಮತ್ತು 14 ಕ್ಷೇತ್ರಗಳು, 14 ಕ್ಷೇತ್ರನೂ ಸಹ ನಾವು ಈ ಸಭೆಯಲ್ಲಿ ದೇವರ ಸಭೆ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಒಗ್ಗಟ್ಟಿಂದ ಮಾಡಿದ್ರೆ ಪ್ರತಿ ಕ್ಷೇತ್ರದ 2 ಪಕ್ಷದ ಕಾರ್ಯಕರ್ತರುಗಳು ಒಗ್ಗಟ್ಟಿಂದ ಮಾಡಿದ್ರೆ 14ಕ್ಕೆ 14 ಗೆಲ್ಬಹುದು. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಕೆಲವು ಹೊರಗಡೆ ಹೇಳುವಂಥ ನಮ್ಮ ಕಿವಿ ಬಂದಂಥದ್ದು 2-3 ಕ್ಷೇತ್ರಗಳು ಬಿಟ್ಟರೆ ಇನ್ನೆಲ್ಲ ಕ್ಷೇತ್ರಗಳಲ್ಲೂ ಎಲ್ಲೂ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಗೊಂದಲ ಇಲ್ಲ. 2 ಅಥವಾ 3 ಕ್ಷೇತ್ರದಲ್ಲಿ ಮಾತ್ರ ವಿಚಾರ ಕೇಳಬೇಕು ನನಗೆ. ಆದ್ದರಿಂದ ಈ ಗೊಂದಲ ಏನಿದ್ರು ನೀವು ಆಯ್ಕೆ ಮಾಡೋ ತನಕ, ಆಯ್ಕೆ ಆದ ನಂತರ ಯಾವುದೇ ಕಾರಣಕ್ಕೂ ಸಹ ಗೊಂದಲ, ವೈರತ್ವ, ನಮ್ಮ ವೈಯಕ್ತಿಕ ದ್ವೇಷಗಳನ್ನು ನೀವು ಆ ಚುನಾವಣೆಗೆ ದಯಮಾಡಿ ತರಬೇಡಿ. ವೈಯಕ್ತಿಕ ಊರಿನ ದ್ವೇಷಗಳು, ಅಟ್ಟಂಕೆಗಳು ಬೇರೆ ಏನಾದರೂ ಸಹ ಅಲ್ಲೇ ತಿಳಿಸ್ಕೊಳ್ಳಿ. ದಯಮಾಡಿ ಎಲ್ಲರೂ ಸಹ ಒಗ್ಗಟ್ಟಿಂದ 2 ಪಕ್ಷದವರು ಸೇರಿ ಈ ಸರಿನೂ ಸಹ ನಾವು 14ಕ್ಕೆ 14 ಗೆದ್ದು ಅದು ನಮ್ಮ ಹಿಡಿತಕ್ಕೆ ಬರುವಂತಹ ಕೆಲಸವನ್ನು ಮಾಡಿ ಅಲ್ಲಿಂದ ಇಡೀ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾ, ಹಾಗೆಯೇ ಇಲ್ಲಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಈ ಚುನಾವಣೆ ಈ ತಾಲೂಕಿನಲ್ಲಿ 14 ಕ್ಷೇತ್ರದ 14 ಹುರಿಯಾಳನ್ನು ಎದುರಿಸ್ತಾ ಇದ್ರಿ. ಮನ್ಮೂಲದಲ್ಲಿ ಒಬ್ಬರೇ ಎದುರಿಸಬೇಕು. ಒಬ್ಬರ ಫಲಕ್ಕೆ ನಾವೆಲ್ಲರೂ ನಿಂತ್ಕೋಬೇಕಾಗ್ತದೆ. ಬಹಳ ಬಂದಿರುವಂತಹ ಮನ್ಮೂಲ ಚುನಾವಣೆ ಬಹಳ ಗಟ್ಟಿಯಾದಂಥ ಚುನಾವಣೆ. ನಮ್ಮಣ್ಣ ಹೇಳ್ಬೇಕಾದ್ರೆ ಎಲ್ಲರೂ ಹೇಳೋರೆ, ಮಂಜಣ್ಣರು ಹೇಳೋರೆ, ಅವು ಸಹ ಬಹಳ ನಟೋರಿಯಸ್ ನಾವೊಬ್ಬನ್ನ ಬೆಳೆಸಿ ಕಳಿಸ್ಕೊಟ್ಟಿಲ್ಲ ಆಗ್ತದೆ. ಬಹಳ ಸುಳ್ಳುಗಾರನ ಒಬ್ಬನ್ನ ಹುಟ್ಟಾಕ್ತಲ್ಲಿ ಆಗ್ತದೆ. ಅದು ನಾವು ಬಹುಶಃ ಎಂದೂ ಮರೆಯಲಾಗ್ತಾ ಇಲ್ಲ ಅಂತ ಒಬ್ಬನ್ನ ಅಲ್ಲಿಗೆ ಕಳಿಸ್ಕೊಟ್ಟಂಗಾಗಿದೆ. ಅವನು ತಾಯಿಯಂದ್ರು ಯಾರು ತಪ್ಪು ತಿಳ್ಕೋಬಾರ್ದು. ಇದು ಹೆಣ್ಮಕ್ಳು ಎಲ್ಲರೂ ಸಹ ತಾಯಿ ಕರಳು ಅಂತವಲ್ಲ, ಹಾಗಾಗಿ ಹೆಣ್ಮಕ್ಳು ಮರೆಬಿಡ್ತಾರೆ ಅಂತೇಳಿ ಗಂಡನ ಓಟಿದ್ರೆ ಆ ಸಾಲಿ ಅವ್ರ ಹೆಂಡತಿ ಕಾಲ್ ಕಟ್ಟಾರಂತೆ ಓಟಿ. ಅವ್ರ ಹೆಂಡತಿದ್ರೆ ಅವ್ರಿಗೆ ಹೇಳಿ, ರೇ ಕಾಲ್ ಕಟ್ಬಿಟ್ಟಂದ್ರೆ ಒಂದು ಓಟ್ ಹಾಕ್ಬಿಡಿ ಅಂತ ಹೇಳಿ ಅಂತೇಳಿ ಹಳ್ಳಿಗೆ ಹೋಗಿ ಹೆಣ್ಮಕ್ಳು ಕಾಲ್ ಕಟ್ಟೋದು. ಗಂಡಸು ಓಟಿದ್ರೆ ಹೆಂಗಸ್ರ ಕಾಲ್ ಕಟ್ಟೋದು. ಹೆಣ್ಮಕ್ಳ ಕರಳು ಕರೆಕ್ಟದೆ ಅಂತೇಳಿ ಅವನ ವಿಚಾರದಲ್ಲಿ ದಯಮಾಡಿ ದೇವ್ರ ಸಭೆ ಕರಗುವಂಥ ವಿಚಾರ ಅಲ್ಲ, ಅವ್ರಿಗೆ ಕಲ್ಯಾಣ ಕೆಲಸವನ್ನು ತಾವು ಮಾಡಬೇಕು, ಓಡಿಸ್ಬೇಕು. ಇಲ್ಲಿ ಮಾಡುವಂಥ ದ್ರೋಹನ ಮತ್ತೊಂದು ಅವ್ನು ಅಲ್ಲೂ ಅದೇ ಕೆಲಸ ಮಾಡ್ತಾನೆ. ಅವರು ಬಂದು ಯಾರೋ ಸ್ನೇಹಿತರು ಹೇಳ್ತಿದ್ರು, ಇಲ್ಲಿಗಾಗಪ್ಪ ಕಳಿಸ್ಕೊಟ್ರಿ ಅವನ್ನ ಅಂತ. ಹಾಗಾಗಿ ಅವನು ನಟೋರಿಯಸ್ ಮನುಷ್ಯ. ಅವನ್ನ ಬುಡ್ ಸಮೇತ ಈ ಕಾಂಗ್ರೆಸ್ ಗಿಡ ಕಿತ್ತಾಕಿ ಅವನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಸಹ ಜೊತೆಯಲ್ಲಿ 2ನೇ ತಾರೀಕು ನಡೆಯುವಂಥ ಚುನಾವಣೆ ನಮಗೆ ಬಹಳ ಮುಖ್ಯವಾದಂಥ ಚುನಾವಣೆ, ಬಹಳ ಮುಖ್ಯವಾದ ಚುನಾವಣೆ. ಈಗೆಲ್ಲ ಮಂಜಣ್ಣ ಹೇಳಂಗೆ ಎಲ್ಲತ್ತ ವಸೂಲಾತಿ, ಕಾರ್ಯದರ್ಶಿತ ವಸೂಲಾತಿ, ನೇಮಕಾತಿಯಲ್ಲಿ ವಸೂಲಾತಿ, ಈ ಮುಂದೆ ಬಂದಂತ ನಮ್ಮ ಶಿವಕುಮಾರಣ್ಣ ವಸೂಲಾತಿ ಗಿರಾಕಿ ಎಲ್ಲ ಅವರು ವಸೂಲಾತಿ ಗಿರಾಕಿ ಎಲ್ಲ ಅವರೇ ಕಷ್ಟಕ್ಕೆ ಕೊಡುವಂತ ಗಿರಾಕಿ. ಆದ್ರಿಂದ ದಯಮಾಡಿ ಇವೆಲ್ಲ ಮುಂದಕ್ಕೆ ಹೋಗ್ತು ಅಂತ ಹೇಳಿ ನೀವು 2ನೇ ತಾರೀಕು ಬರುವಂತ ಚುನಾವಣೆಯಲ್ಲಿ ನೀವೆಲ್ಲರೂ ಇವತ್ತಿಂದಲೇ ಸಂಘದರಾಗಿ ಆಯಾ ಊರಿನ ಜವಾಬ್ದಾರಿಯನ್ನು ತಗೊಂಡು ನೀವು ಗಟ್ಟಿಯಾಗಿ 2ನೇ ತಾರೀಕು ಚುನಾವಣೆ